ನಮ್ಮ ನಾಯಕರಾದಂಥ ನಮ್ಮ ಇಡೀ ರಾಜ್ಯದ ಜನಮೆಚ್ಚಿನ ನಾಯಕರಾದಂಥ ನಮ್ಮೆಲ್ಲರ ಮನೆ ಮೆಚ್ಚಿದ ನಾಯಕರಂತ ನನ್ನ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಗಾಡ್ ಫಾದರ್ ಆಗಿರತಕ್ಕಂಥ ಡಿ ಕೆ ಸುರೇಶ್ರವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬವನ್ನು ಯಾವತ್ತೂ ಆಚರಣೆ ಮಾಡ್ಕೊಂಡಿಲ್ಲ. ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ವಿವಿಧ ರೂಪದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾಯಕಿಯಾದಂಥ ಕುಸುಮಾರವರ ನಾಯಕತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳು, ಮಹಿಳಾ ಮುಖಂಡರುಗಳು, ವಿವಿಧ ಘಟಕಗಳ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಡಿ ಕೆ ಸುರೇಶ್ರವರ ಹುಟ್ಟುಹಬ್ಬ ಆಚರಣೆಯನ್ನು ಸುಮ್ಮನಲ್ಲಿರ್ತಕ್ಕಂಥ ನಿರ್ಗತಿಕರ ಕೇಂದ್ರದಲ್ಲಿ ಭಾಳ ಅರ್ಥಪೂರ್ಣವಾಗಿ ಅವರಿಗೆ ಸಿಹಿ ಹಂಚು ಕಾರ್ಯಕ್ರಮ, ಹಣ್ಣು ಹಂಚು ಕಾರ್ಯಕ್ರಮ, ಬಟ್ಟೆಗಳ ವಿತರಣೆ ಕಾರ್ಯಕ್ರಮ ಎಲ್ಲವನ್ನು ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನ, ನಾಯಕತ್ವ, ಆಯೋಜನೆಯಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಆಯಿತು. ಇದಾದ ನಂತರ ಈಗ ಇಲ್ಲಿ ಲೆಪ್ರಸಿ ಹಾಸ್ಪಿಟ್ಲ್ ಇದೆ, ಅಲ್ಲೂ ಕೂಡ ಇದೇ ಥರದ ಕಾರ್ಯಕ್ರಮ ಆಗ್ತಾಯಿದೆ. ಮತ್ತು ಇದೇ ಸಂದರ್ಭದಲ್ಲಿ 6 ವರ್ಷದ ಒಳಗಡೆ ಇರ್ತಕ್ಕಂಥ ಅಂಗನವಾಡಿ ಮಕ್ಕಳುಗಳಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ, ಯೂನಿಫಾರ್ಮ್, ಯಾಕೆಂದರೆ ಸರ್ಕಾರದಿಂದ 1ರಿಂದ ಮೇಲ್ಪಟ್ಟ ಮಕ್ಕಳುಗಳಿಗೆ ಬಟ್ಟೆ ವಿತರಣೆ ಆಗ್ತಾಯಿದೆ. ನಮ್ಮ ನಾಯಕರುಗಳಿಗೆ ಹುಟ್ಟುಹಬ್ಬದಲ್ಲಿ ಚಿಕ್ಕ ಮಕ್ಕಳಿಗೆ 6 ವರ್ಷದ ಒಳಪಟ್ಟಂಥ ಅಂಗನವಾಡಿ ಮಕ್ಕಳುಗಳಿಗೆ ಅತಿ ಹೆಚ್ಚಾಗಿ ಯೂನಿಫಾರ್ಮ್ ಕೊಡಬೇಕಂತೇಳಿ ನಮ್ಮ ಮುಖಂಡರುಗಳು, ನಾಯಕರುಗಳೆಲ್ಲ ತೀರ್ಮಾನ ಮಾಡಿ ಅವರಿಗೆ ಉಚಿತವಾಗಿ ನಮ್ಮ ನಾಯಕರುಗಳೆಲ್ಲ ಸೇರಿ ಒಟ್ಟಿಗೆ ಡೊನೇಟ್ ಮಾಡೋದ್ರ ಮುಖಾಂತರವಾಗಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ವಿ. ನಮ್ಮ ನಾಯಕರಂಥ ಡಿ ಕೆ ಸುರೇಶ್ರವರು ಮುಂದಿನ 61ನೇ ಹುಟ್ಟುಹಬ್ಬಕ್ಕೆ KMF ಅಧ್ಯಕ್ಷರಾಗಲಿ ಅಂತ ಭಾವಿಸ್ತಾ ಆಸೆಯನ್ನು ವ್ಯಕ್ತಪಡಿಸ್ತಾ, ಮತ್ತು ನಮ್ಮ ನಾಯಕರಂಥ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಡಿ ಕೆ ಸುರೇಶ್ರವರಿಗೆ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡ ಪರವಾಗಿ ಶುಭಾಶಯವನ್ನು ಕೊಡ್ತೀವಿ. ನಮಸ್ಕಾರ. ನಮ್ಮ ನೆಚ್ಚಿನ ಸಂಸದರಾದ ಡಿ ಕೆ ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾವು ಸುಮ್ನಳ್ಳಿಯಲ್ಲಿರುವಂಥ ನಿರ್ಗತಿಕರ ಕೇಂದ್ರದಲ್ಲಿ ಸರಳ ರೀತಿಯಲ್ಲಿ ಹಾಗೂ ಜನ ಮೆಚ್ಚುವಂಥ ರೀತಿಯಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಇದೇ ರೀತಿ ಅವ್ರು ಯಾವತ್ತೂ ನಾವು ಯಾವತ್ತೂ ಒಂದು ಹಾರ ಶಾಲು ಹಾಕೋಬೇಕಾದ್ರೆ ಅವ್ರ ಮನೆಯಲ್ಲಿ ಯಾವುದಕ್ಕೂ ಒಪ್ಪಲ್ಲ. ಅವರು ನೀವು ಏನು ಮಾಡ್ತೀರೋ ಅದು ಜನಕ್ಕೆ ಮಾಡಿ ಅಂತ ಹೇಳಿ ಅವರು ನಮಗೆ ಆದೇಶ ಮಾಡಿದ್ದಾರೆ. ಅದೇ ರೀತಿ ನಾವು ಪ್ರತಿ ವರ್ಷವೂ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಇಲ್ಲ ಅಂತ ಅಂದರೆ ನಾವು ಈ ಥರ ನಿರ್ಗತಿಕರ ಕೇಂದ್ರಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದ್ದರಿಂದ ಯಾವತ್ತೂ ಅವರು ನಿಲ್ಲುವಂಥ ನೀರಲ್ಲ, ಹರಿತಾ ಇರುವಂಥ ನೀರು. ಪ್ರತಿದಿನ ಬೆಳಗ್ಗೆ ಇವತ್ತು ಬೆಳಗ್ಗೆ ಎಲ್ಲಿ ಮಾಗಡಿಲಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಆಗಲೇ ಕುಣಿಗಲಲ್ಲಿದ್ದಾರೆ ಅಂದ್ಕೊಂಡ್ರೆ ಆಗಲೇ ರಾಮನಗರದಲ್ಲಿರ್ತಾರೆ. ಆ ಥರ ಪಾದರಸದಂತೆ ಪ್ರತಿದಿನ ಕೆಲಸ ಮಾಡುವಂಥ ನಾಯಕ. ಆ ನಾಯಕ ಇನ್ನೂ ಅತಿ ಎತ್ತರಕ್ಕೆ ಬೆಳೆದು KMF ಅಧ್ಯಕ್ಷರಾಗಬೇಕು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಸಂಸದರಾಗಿ ದೇಶದಲ್ಲಿ ಒಳ್ಳೆ ಮಂತ್ರಿ ಆಗಬೇಕಂತ ನಾವು ಆಶಾಭಾವನೆ ಮಾಡಿಕೊಂಡಿದ್ದೀವಿ. ಹುಟ್ಟುಹಬ್ಬವನ್ನು ನಿರಾಶ್ರಿತರ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಮ್ಮ ಕುಸುಮಾ ಮೇಡಮ್ ಆಯೋಜನೆ ಮಾಡಿದ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಹಣ್ಣು ಮತ್ತು ಸೀರೆಗಳು, ಬಟ್ಟೆಗಳು ಎಲ್ಲ ವಿತರಣೆಗಳು ಮಾಡಿದರು. ತುಂಬ ಬಡವರ ಪರವಾಗಿ ಮಾಡ್ತಿದ್ದಾರೆ ನಮ್ಮ ಸಾಹೇಬರು. ಏನಂದರೆ ಅವರು ಯಾವತ್ತೂ ಬರ್ತಡೆಗಳಲ್ಲಿ ಬರಬೇಡಿ, ಹಾರ ಹೂವಿನ ಏನು ತೊಗೊಂಡ್ಬರಬೇಡಿ, ಕೇಕು ತಂದು ಏನು ಮಾಡಬೇಡಿ, ಬಡವರ ಪರವಾಗಿ ನೀವೇನಾದರೂ ಮಾಡಿದರೆ ಅದು ನಿಮಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಮಗೆ ಹೇಳಿಕೆ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ತುಂಬ ಧನ್ಯವಾದಗಳು. ಡಿ ಕೆ ಸುರೇಶ್ ಸರ್ಗೆ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಗೇಶ್ ಅಣ್ಣ ಮತ್ತು ಕುಸುಮಾ ಮೇಡಮು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇಲ್ಲಿ ಬೆಗ್ಗರ್ ಕಾಲೋನಿ ಆಶ್ರಮದಲ್ಲಿ ತುಂಬ ಚೆನ್ನಾಗಿ ಆಯಿತು. 1 ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಸರ್. ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು 3 ವರ್ಷ ನಿಮ್ಗೆ ಇನ್ನೂ ಎತ್ತೆತ್ತರ ಸ್ಥಾನಕ್ಕೆ ಹೋಗಲಿ. ನಿಮ್ಮ ಅಣ್ಣಂಗೂ ಮುಖ್ಯಮಂತ್ರಿ ಸ್ಥಾನ ಸಿಗಲಿ. ಶಿವಕುಮಾರ್ ಸರ್ಗೆ ನೀವು ಸಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳು ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ.